ವರ್ತೂರು ಪ್ರಕಾಶ್ ವಿರುದ್ಧ ಸಿಡಿದೆದ್ದಿದ್ದ ಆ ಬಿಜೆಪಿ ಮುಖಂಡ ನಾನು ಲೋಕಲ್ ಹೊರಗಿನವರಿಗೆ ಟಿಕೆಟ್ ಕೊಡ್ತೀರಾ ಅಂತ ಹೇಳಿ ಕಿಡಿಕಾರಿದ್ರಂತೆ. ವರ್ತೂರು ಪ್ರಕಾಶ್ ವಿರುದ್ಧ ಸಿಡಿದೆದ್ದಿದ್ದ ಆ ಬಿಜೆಪಿ ಮುಖಂಡ ನಾನು ಲೋಕಲ್ ಹೊರಗಿನವರಿಗೆ ಟಿಕೆಟ್ ಕೊಡ್ತೀರಾ ಅಂತ ಹೇಳಿ ಕಿಡಿಕಾರಿದ್ರಂತೆ. ಸದ್ಯ ಆ ಆಯಾಮದಲ್ಲಿ ಪುಲ್ಕೇಶ್ ನಗರ ಪೊಲೀಸರಿಂದ ತನಿಖೆ ಕೂಡ ನಡೆಸಲಾಗ್ತಾ ಇದೆ. ವರ್ತೂರು ಪ್ರಕಾಶ್ ವಿರುದ್ಧ ಸಿಡಿದೆದ್ದಿದ್ದ ಆ ಬಿಜೆಪಿ ಮುಖಂಡ ನಾನು ಲೋಕಲ್ ಇದ್ದೀನಿ ಆದ್ರೆ ಹೊರಗಿನವರಿಗೆ ಟಿಕೆಟ್ ಕೊಡ್ತೀರಾ ಅಂತ ಹೇಳಿ ಕಿಡಿಕಾರಿದ್ರಂತೆ. ನಂತರ ಟಿಕೆಟ್ ಸಿಕ್ಕು ಎಲೆಕ್ಷನ್ ಅನ್ನ ಸೋತಿದ್ರು ವರ್ತೂರು ಪ್ರಕಾಶ್. ಮುಂದಿನ ಬಾರಿ ಎಲೆಕ್ಷನ್ಗೆ ಅಡ್ಡಿಯಾಗಬಹುದು ಅಂತ ಹೇಳಿ ಇವಾಗ್ಲೇ ಕೆಡ್ಡ ತೋಡೋಣ ಅಂತ ಹೇಳಿ ಇವರು ಎಲ್ಲಾ ರೀತಿಯ ಪ್ಲಾನ್ ರೂಪಿಸ್ಕೊಂಡಿದ್ದಾರೆ. ಶ್ವೇತಾ ಮೂಲಕ ಆ ಮುಖಂಡನ ಟ್ರ್ಯಾಪ್ ಮಾಡಿದ್ರ ವರ್ತೂರು ಪ್ರಕಾಶ್. ಸದ್ಯ ಈ ಎಲ್ಲಾ ಆಯಾಮದಲ್ಲಿ ಪುಲ್ಕೇಶ್ ನಗರ ಪೊಲೀಸರಿಂದ ತನಿಖೆ ಆಗ್ತಾ ಇದೆ. ಇನ್ನೂ ಸಾಕಷ್ಟು ವಿಚಾರ ಬಯಲಿಗೆ ಬರುವ ಸಾಧ್ಯತೆ ಇದೆ. ಹಾಗಾದ್ರೆ ವರ್ತೂರು ಪ್ರಕಾಶ್ ವಿರುದ್ಧ ಸಿಡಿದೆದ್ದಿದ್ದ ಆ ಬಿಜೆಪಿ ಮುಖಂಡ ಯಾರು ಎನ್ನುವ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಈಗ ಶ್ವೇತಾಳನ್ನ ಅಸ್ತ್ರವಾಗಿ ಬಳಸಿಕೊಂಡ್ರ ಇವರು ಮುಂದಿನ ಬಾರಿ ಚುನಾವಣೆ ಸಂದರ್ಭದಲ್ಲಿ ಆ ಬಿಜೆಪಿ ಮುಖಂಡನಿಂದ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಮತ್ತೆ ಪೈಪೋಟಿ ನಡಿಬಾರ್ದು ಅಂತ ಹೇಳಿ ಈಗಲೇ ಎಲ್ಲಾ ರೀತಿಯ ಒಂದು ಕೆಡ್ಡವನ್ನ ತೋಡ್ಬೇಕು ಅಂತ ಹೇಳಿ ಶ್ವೇತಾ ಅವರನ್ನ ಅಸ್ತ್ರವಾಗಿ ಬಳಸ್ಕೊಂಡ್ರ ಹಾಗಾದ್ರೆ ಎನ್ನುವ ಅಂಶಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಮುಂದಿನ ಬಾರಿ ಎಲೆಕ್ಷನ್ ನಡಿಬೇಕಾದ್ರೆ ಯಾವುದೇ ರೀತಿಯ ಅಡ್ಡಿ ಆಗಬಾರ್ದು ಅಂತ ಹೇಳಿ ಈಗಲೇ ಕೆಡ್ಡ ತೋಡೋಕೆ ಪ್ಲಾನ್ ಮಾಡಿದ್ದಾರೆ. ಶ್ವೇತಾ ಗೌಡಳಿಂದ ಇದೀಗ ವಂಚನೆಯಾಗಿದೆ ಎನ್ನುವ ಆರೋಪ ಕೇಳಿ ಬಂದಿತ್ತು. ಚಿನ್ನಾಭರಣದ ವಿಚಾರದಲ್ಲಿ ಫಸ್ಟ್ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು ಶ್ವೇತಾ ಗೌಡ ಎನ್ನುವ ಹೆಸರು. ಇದೀಗ ವರ್ತೂರು ಹೆಸರಲ್ಲಿ ವಂಚಿಸಿದ್ರ ಈ ವೈಯಾರಿ ಎನ್ನುವ ಅಂಶಗಳು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿತ್ತು. ಶ್ವೇತಾ ಗೌಡ ಬಿಂದಾಸ್ ಲೈಫ್ ಸ್ಟೈಲ್ ಕೂಡ ನಡೆಸ್ತಾ ಇದ್ರಂತೆ. ಎಲ್ಲ ಸಾಮಾನ್ಯ ಮನುಷ್ಯರನ್ನ ಈಕೆ ಕಾಂಟ್ಯಾಕ್ಟ್ ಬೆಳೆಸ್ತಾ ಇರಲಿಲ್ಲ. ಎಲ್ಲ ದೊಡ್ಡ ಮನುಷ್ಯರನ್ನೇ ಇವರು ರಾಜಕೀಯ ಮುಖಂಡರನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ರಂತೆ. ದೊಡ್ಡವರ ಜೊತೆ ಸಂಪರ್ಕವನ್ನ ಹೊಂದಿದ್ರು ಶ್ವೇತಾ ಗೌಡ ಎನ್ನುವ ಅಂಶಗಳು ಕೂಡ ಗೊತ್ತಾಗ್ತಾ ಇದೆ. ಪೊಲೀಸರ ತನಿಖೆ ವೇಳೆ ಒಂದೊಂದೇ ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ. ವರ್ತೂರು ಪ್ರಕಾಶ್ ಸ್ನೇಹಿತೆ ಶ್ವೇತಾ ಗೌಡಳಿಂದ ವಂಚನೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ, ದಿನಕ್ಕೊಂದು ಅಪ್ಡೇಟ್ ಸಿಗ್ತಾ ಇದೆ ಈ ವಿಚಾರದ ಬಗ್ಗೆ. ಈಗ ನೋಡ್ತಾ ಇದ್ರೆ ವರ್ತೂರು ಪ್ರಕಾಶ್ ಅವರ ಹೆಸರನ್ನ ಯಾಕೆ ಇವರು ಬಾಯ್ ಬಿಟ್ರು ಅಂತ ನೋಡೋದಾದ್ರೆ ನನ್ನ ಸ್ನೇಹಿತೆ, ನನ್ನ ಆಪ್ತ ಸ್ನೇಹಿತೆ ಅಂತ ಅವರು ಹೇಳಿದ್ರಂತೆ. ಹಾಗಾಗಿ ವರ್ತೂರು ಪ್ರಕಾಶ್ ಕೂಡ ನನಗೆ ಗೊತ್ತಿರೋರು ಅಂತ. ಹಾಗಾಗಿ ಯಾರಾದ್ರೂ ಏನಾದ್ರು ಕೇಳಿದ್ರೆ ನನಗೆ ಮುಖಂಡರುಗಳು ಗೊತ್ತು, ರಾಜಕೀಯ ವ್ಯಕ್ತಿಗಳು ಗೊತ್ತು ಅಂತ ಹೇಳ್ತಿದ್ರಂತೆ. ವರ್ತೂರು ಪ್ರಕಾಶ್ ಸ್ನೇಹಿತೆ ಶ್ವೇತಾ ಗೌಡಳಿಂದ ವಂಚನೆ ಕೇಸ್. ರಾಜಕೀಯ ದ್ವೇಷಕ್ಕೆ ಶ್ವೇತಾಳನ್ನ ಬಳಸಿಕೊಂಡ್ರ ವರ್ತೂರು. ರಾಜಕೀಯ ಎದುರಾಳಿಯನ್ನ ಕಟ್ಟಿ ಹಾಕ್ಬೇಕು, ಮಟ್ಟ ಹಾಕ್ಬೇಕು ಅಂತ ಹೇಳಿ ಶ್ವೇತಾ ಮೂಲಕ ಪ್ಲಾನ್ ರೂಪಿಸಿದ್ರ ಎನ್ನುವ ಅಂಶಗಳು ಕೂಡ ಇದೀಗ ಕೇಳ್ತಾ ಇದೆ. ಬಿಜೆಪಿ ಮುಖಂಡನನ್ನ ಟಾರ್ಗೆಟ್ ಮಾಡಬೇಕು ಅಂತ ಹೇಳಿ ಪೊಲೀಸರ ತನಿಖೆ ವೇಳೆ ಒಂದೊಂದೇ ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇರುವಂತದ್ದು. ಶೋಕಿ ರಾಣಿ ಶ್ವೇತಾ ವಿರುದ್ಧ ಈಗ ಏನೆಲ್ಲ ಆರೋಪಗಳು ಕೇಳಿ ಬರ್ತಾ ಇತ್ತು, ಈಗ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ವರ್ತೂರು ಹೆಸರಲ್ಲಿ ವಂಚಿಸಿದ್ರ ಈ ವೈಯಾರಿ. ಶ್ವೇತಾ ಗೌಡ ಬಿಂದಾಸ್ ಲೈಫ್ ಸ್ಟೈಲ್ ಬಗ್ಗೆ ಒಂದೊಂದೇ ವಿಚಾರಗಳು ಇದೀಗ ಬಯಲಾಗ್ತಾ ಇದೆ. ಹಾಗಾದ್ರೆ ವರ್ತೂರು ಪ್ರಕಾಶ್ ಶ್ವೇತಾ ಗೌಡರನ್ನ ಬಳಸ್ಕೊಂಡು ಬಿಜೆಪಿ ಮುಖಂಡನನ್ನ ಟ್ರ್ಯಾಪ್ ಮಾಡ್ತಾ ಇದ್ರ ಎನ್ನುವ ವಿಚಾರಗಳು ಕೂಡ ಬಯಲಾಗ್ತಾ ಇದೆ. ಈ ಕಡೆ ನಾವು ನೋಡಿದ್ರೆ ಶ್ವೇತಾ ಗೌಡ ಕಾರು ಫ್ಲಾಟ್ ನಲ್ಲೇ ಓಡಾಡ್ತಾ ಇದ್ರಂತೆ. ಚಿಕ್ಕ ವ್ಯಕ್ತಿಗಳನ್ನ ಸಂಪರ್ಕ ಮಾಡ್ತಿರ್ಲಿಲ್ವಂತೆ. ಒಮ್ಮೆ ಬಟ್ಟೆ ಮಳಿಗೆಗೆ ಹೋದ್ರೆ ಲಕ್ಷ ಗಟ್ಲೆ ಖರ್ಚು ಮಾಡ್ತಿದ್ರಂತೆ ಈ ಶ್ವೇತಾ ಗೌಡ. ಹಾಗಾದ್ರೆ ಅಷ್ಟು ದುಡ್ಡು ಇವರಿಗೆ ಬರೋಕಾದ್ರೂ ಹೇಗೆ ಸಾಧ್ಯ? ಇವ್ರ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿ ಇದ್ರು, ಇವರು ಯಾವ ರೀತಿ ಕೆಲಸ ಮಾಡ್ತಿದ್ರು ಎನ್ನುವ ವಿಚಾರಗಳನ್ನ ಕೂಡ ನಾವು ಪ್ರಸ್ತಾಪ ಮಾಡಬೇಕಾಗುತ್ತೆ. ಈಕೆಯನ್ನ ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಈಕೆ ಕೂಡ ಒಂದು ವಿಚಾರವನ್ನ ಹೇಳ್ತಾರೆ, ನಾನು ವರ್ತೂರು ಪ್ರಕಾಶ್ ಅವರ ಸ್ನೇಹಿತೆ, ನನಗೆ ಅವರು ಆಪ್ತರು ಅಂತ ಹೇಳಿ. ಈ ಎಲ್ಲಾ ಬೆಳವಣಿಗೆಗಳು ಆದ ಬೆನ್ನಲ್ಲೇ ವರ್ತೂರು ಪ್ರಕಾಶ್ ಅವರನ್ನ ಕೂಡ ಪೊಲೀಸರು ಕರೆತಂದು ವಿಚಾರಣೆಯನ್ನ ನಡೆಸ್ತಾರೆ. ಆಗ್ಲೂ ಕೂಡ ಅವರು ಸಾಕಷ್ಟು ವಿಚಾರಗಳನ್ನ ಹೇಳ್ತಾರೆ. ಶ್ವೇತಾ ಗೌಡ ಬಳಿ ಇದ್ದಂತಹ ಚಿನ್ನಾಭರಣಗಳು ವರ್ತೂರು ಪ್ರಕಾಶ್ ಅವರ ಮೈ ಮೇಲೆ ಅವರ ಹುಟ್ಟು ಹಬ್ಬದ ದಿನ ಹೇಗೆ ಬಂತು ಅಂತ ಪೊಲೀಸರು ಕೂಡ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಶ್ವೇತಾ ಗೌಡ
ಜೊತೆ ಇದ್ದ ಚಿನ್ನ ಹೇಗ್ ಬಂತು ಅಂತ ಹೇಳಿ ವರ್ತೂರು ಪ್ರಕಾಶ್ ಹೇಳ್ತಾರಂತೆ. ಇಲ್ಲ, ಆ ಚಿನ್ನಗಳನ್ನೆಲ್ಲ ನಾನು ಈಗಾಗಲೇ ವಾಪಸ್ ಕೊಟ್ಟಿದ್ದೀನಿ ಅಂತ ಹೇಳಿ. ಈ ಎಲ್ಲಾ ವಿಚಾರಗಳು ಇದೀಗ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಗ್ತಿದೆ. ಇದನ್ನ ನೋಡ್ತಾ ಇದ್ರೆ ಬಿಜೆಪಿ ಮುಖಂಡನಿಗೆ ಕೆಡ್ಡ ತೋಡಕ್ಕೆ ಶ್ವೇತಾ ಗೌಡರನ್ನ ಬಳಸ್ಕೊಂಡ್ರ ವರ್ತೂರು ಪ್ರಕಾಶ್ ಎನ್ನುವ ಪ್ರಶ್ನೆಗಳು ಕೂಡ ಮೂಡುತ್ತೆ. ಯಾಕೆ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಹಿಂದೆ ಕೋಲಾರ ಟಿಕೆಟ್ ವಿಚಾರದಲ್ಲಿ ಇವರಿಬ್ಬರ ನಡುವೆ ಪೈಪೋಟಿ ಏರ್ಪಟ್ಟಿತ್ತಂತೆ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಆಗಬಾರದು ಈತನಿಂದ ಅಂತ ಹೇಳಿ ಈಗ ಈ ರೀತಿಯ ಒಂದು ಪ್ಲಾನ್ ಅನ್ನ ಮಾಡಿದ್ರ, ಶ್ವೇತಾ ಗೌಡರನ್ನ ಅಸ್ತ್ರವಾಗಿ ಬಳಸಿಕೊಂಡು ವರ್ತೂರು ಪ್ರಕಾಶ್ ಅವರಿಗೆ ಕೆಡ್ಡವನ್ನ ತೋಡಿದ್ರ ಎನ್ನುವ ಅಂಶಗಳು ಕೂಡ ಇದೀಗ ಬಯಲಾಗ್ತಾ ಇರುವಂತದ್ದು. ಪೊಲೀಸರು ಹೆಚ್ಚಿನ ತನಿಖೆಯನ್ನ ಮಾಡಬೇಕಾಗಿದೆ.